ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಕ್ಚುಲಿ ನ್ಯೂ ವ್ಲಾಗ್ ಅಂತ ಹೇಳ್ತಿದ್ದೀನಿ, ಬಟ್ ಇದೆಲ್ಲ ವ್ಲಾಗ್ಸ್ ಎಲ್ಲ ನಾನು ಶೂಟ್ ಮಾಡ್ಕೊಂಡಿರೋದು 2024ಅಲ್ಲಿ. ಈಗ ನೀವು ನೋಡ್ದಂಗೆ ಇದು ನಾವು ಲಕ್ಷ್ಮೀ ಪೂಜೆ, ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡಿರೋದು. ಸೊ ಇದು ನಾನು ಫುಲ್ ರೆಡಿ ಮಾಡಿಬಿಟ್ಟು ನಾನೇ ಕಂಪ್ಲೀಟ್ಲಿ ಅಮ್ಮನ ಹೆಲ್ಪು ಇಲ್ದಂಗೆ ಈ ಸಲ ಫುಲ್ ಸೆಟಪ್ ಮಾಡಿದ್ದು ನಾನೇ. ಆ್ಯಂಡ್ ಊಟಕ್ಕೆ ಅಂದರೆ ಪ್ರಸಾದ ಇಡೋದಕ್ಕೆ ಪೂಜೆಗೆ ಎಲ್ಲ ಅಮ್ಮಗೆ ಹೇಳಿದ್ದೆ ರೆಡಿ ಮಾಡೋದಕ್ಕೆ, ಬಿಕಾಸ್ ನಂಗೆ ಆಗ್ತಿರ್ಲಿಲ್ಲ ಮಾಡೋದಕ್ಕೆ ಅದನ್ನು ಕೂಡ. ಆ್ಯಂಡ್ ನನ್ನ ಔಟ್ಫಿಟ್ ಬಂದ್ಬಿಟ್ಟು ಇದು ನಂದು ದೀಪಾವಳಿಗೆ ಅಂತ ತೊಗೊಂಡಿರೋದಂತ ಅಲ್ಲ, ಇದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ನಾವು ತೊಗೊಂಡಿದ್ವಿ. 2024 ಮೇ 12ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಬಟ್ ಆ ಶಾಪ್ ಅವತ್ತು ಓಪನ್ ಇರಲಿಲ್ಲ, ಸೊ ಅದು ನೆಕ್ಸ್ಟ್ ದಿನ ತೊಗೊಂಡ್ವಿ. ಹಾಗಾಗಿ ನಾನು ಅವತ್ತು ಹಾಕ್ಕೊಳ್ಳೋದಕ್ಕೆ ಆಗಲಿಲ್ಲ ಅದನ್ನು. ಬಟ್ ನೋಡ್ಕೊಂಬಂದಿದ್ದೆ, ತುಂಬ ಇಷ್ಟ ಆಗಿತ್ತು. ಸೊ ಇದು ಮೇಯಲ್ಲಿ ತೊಗೊಂಡಿದ್ದು ಆಲ್ಮೋಸ್ಟ್ ನವೆಂಬರಲ್ಲಿ ಹಾಕ್ಕೊಂಡಿದ್ದೀನಿ. ಬೇರೆ ಕಡೆ ಎಲ್ಲಿಗಾದರೂ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ನೆಕ್ಸ್ಟ್ ಎಲ್ಲೋ ಹಾಕ್ಕೊಂಡು ಹೋಗೋದಕ್ಕಿಂತ ಪೂಜೆಗೆ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ಹೋಪ್ ಯು ಆಲ್ಸೋ ಲೈಕ್ ಇಟ್. ನನಗಂತೂ ತುಂಬ ಇಷ್ಟ ಈ ಔಟ್ಫಿಟ್. ಆಮೇಲೆ ನಾನು ಎಲ್ಲ ಪೂಜೆ ಮಾಡಿಬಿಟ್ಟು ನಮ್ಮಮ್ಮ, ನಮ್ಮಣ್ಣ ಮತ್ತು ನಾನು ಮತ್ತು ಮಂಜು, ನಾವು 4 ಜನ ಸೇರ್ಕೊಂಡು ಪೂಜೆ ಮಾಡಿದ್ವಿ. ಅಪ್ಪಾಜಿ ಊರಲ್ಲಿದ್ದರು. ಬೆಳಗಿದೆ ಗಂಟೆ ಆ ಕಡೆ ಇತ್ತು ನೋಡೋ ಕಡೆ ಗಂಟೆ, ಅದಕ್ಕೆ ತಗೊಂಡ್ಬಿಟ್ಟು ಹೊರಗಡೆ ಇಟ್ಬಿಡೋಣ. संकट हरो हमारी माता क्षीर. ಇವಾಗ ಒಂದ್ಸಲ ಆಯುಧ ಪೂಜೆಗೆ ಒಂದ್ಸಲ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಪಟಾಕಿ ಎಲ್ಲ ಹೊಡೆದು, ಅಂದರೆ ಸ್ವಲ್ಪ ಅಷ್ಟೇ, ಒಂದು ಸುರು ಬತ್ತಿ ಒಂದಿಷ್ಟು ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಊಟ, ಅಮ್ಮ ಅಡುಗೆ ಮಾಡಿದ್ದು ಹೋಳಿಗೆ ಅದನ್ನೆಲ್ಲ ಊಟ ಮಾಡಿ ನಾವು ಈ ಸಲ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ವಿ. ಇದೊಂಥರ ಹೆಂಗಾಗ್ತಿದೆ ಅಂದರೆ, ನಾನು ಎಲ್ಲ ಮಾಡಿರೋ ವಿಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ಕಂಬೈನ್ ಮಾಡಿ ಇವಾಗ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿದೆ ಅನ್ನೋದಕ್ಕಿಂತ ನಂಗೆ ಮೂಡ್ ಬಂದಿದೆ. ನನಗೆ ಹೆಂಗೆ ಅಂದರೆ, ಮಾಡೋಣ ಅಂತ ಎಲ್ಲ ಇಟ್ಕೊಂಡಿರ್ತೀನಿ, ಆಮೇಲೆ ಅದನ್ನು ಹಾಕೋಣ, ಸಾಂಗ್ ಹಾಕೋಣ, ಈ ಥರ ವಾಯ್ಸ್ ಓವರ್ ಕೊಡೋಣ ಅಂತ ಏನೇನೋ ಐಡಿಯಾ ಮಾಡಿಕೊಂಡು ಒನ್ ಡೇಯಲ್ಲಿ ಎಡಿಟೇ ಮಾಡಲ್ಲ. ನೆಕ್ಸ್ಟ್ ಡೇಯಲ್ಲಿ ಬೇರೆ ಏನಕ್ಕೋ ಕಾನ್ಸಂಟ್ರೇಟ್ ಮಾಡ್ತಿರ್ತೀನಿ. ಹಾಗೆ ಮರ್ತೋಗ್ಬಿಟ್ಟು ಒಂದಿಷ್ಟು ದಿವಸಗಳು ನಾನು ಏನೂ ವ್ಲಾಗ್ ಎಡಿಟೇ ಮಾಡೋದಿಲ್ಲ, ಆ ಥರ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾನು ವ್ಲಾಗ್ಸ್ ಹಾಕೋದು ತುಂಬ ರೇರ್ ಆಗುತ್ತೆ. ಬಟ್ ನಾನು ಇವಾಗ ಅಂದ್ಕೊಂಡಿರೋದು ಈ ಥರ ಇನ್ಮೇಲಿಂದನೇ ರೆಗ್ಯುಲರಾಗಿ ವ್ಲಾಗ್ಸ್ನ ಎಡಿಟ್ ಮಾಡಿಬಿಟ್ಟು ಹಾಕೋಣ ಅಂತ. ಸೊ ಈ ಥರ ನೆಕ್ಸ್ಟ್ ನಾನು ಪ್ಲ್ಯಾನ್ ಮಾಡ್ತಿರೋದು, ನಮ್ಮಮ್ಮ ಅವ್ರ ಮನೆ ಚೇಂಜ್ ಮಾಡಿದಾರಲ್ವ, ಸೊ ಅದು ನಾನೆಲ್ಲ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದು ಕೂಡ. ಸೊ ಅದನ್ನು ನಾನು ಎಡಿಟ್ ಮಾಡಿ ಹಾಕಿಲ್ಲ. ಅದನ್ನು ಕೂಡ ಈ ವ್ಲಾಗ್ ಮುಗಿದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮನೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಚೇಂಜ್ ಮಾಡಬೇಕಾದ್ರೆ ಎಷ್ಟೆಷ್ಟೆಲ್ಲ ಖರ್ಚು ಬರುತ್ತೆ, ಆಮೇಲೆ ಹೇಗೆ ಮನೆ ಹುಡ್ಕೋದು ಪ್ರಾಸೆಸ್ ಹೆಂಗಿರುತ್ತೆ, ಮತ್ತು ಇಲ್ಲಿ RR ನಗರದಲ್ಲಿ ಎಷ್ಟು ರೆಂಟಿಗೆಲ್ಲ ಎಷ್ಟಿದೆ, ಕಾಸ್ಟ್ ಎಷ್ಟಿದೆ ಅನ್ನೋದನ್ನೆಲ್ಲ ಇನ್ಫಾರ್ಮೇಷನ್ನ ನಾನು ಆ ವ್ಲಾಗಲ್ಲಿ ಕೊಡ್ತೀನಿ. ಸೊ ಈ ವ್ಲಾಗಲ್ಲಿ ನೀವು ನೋಡ್ದಂಗೆ ಇದು ನಮ್ಮ ಮನೆ 1 BHK ಅಲ್ಲಿರೋದು. ಹಾಲಲ್ಲೇ ನಾವು ಯೂಶ್ವಲಿ ಈ ಥರ ಲಕ್ಷ್ಮಿನ ಕೂರಿಸ್ಬಿಟ್ಟು ಪೂಜೆ ಮಾಡ್ತೀವಿ. ಬಿಕಾಸ್ ದೇವ್ರ ಮನೆ ತುಂಬ ಚಿಕ್ಕದಿದೆ, ಅಲ್ಲಿ ಈ ಥರ ಎಲ್ಲ ಕೂರಿಸ್ಬಿಟ್ಟು ಮಾಡೋ ಅಷ್ಟು ಜಾಗ ಇಲ್ಲ. ಮಾಡಿ ಬಂದಿತ್ತಲ್ಲ, ನಾಳೆ ಮಾಡ್ತಿದ್ವಿ ಅನಿಸ್ತದಲ್ಲ. ಕಾಯಿ ಇದು ಮಾಡಿ ಹೊಡಿಬೇಕು, ಆಮೇಲೆ ಕಾಯಿ ಹೊಡೆಯೋಕ್ಕೆ ಇದು ಮಾಡಿ, ಆಮೇಲೆ ಒಂದು ಸರ ಪೂರ್ತಿ ತರಲಿಲ್ಲ, ಸರ ಇಲ್ಲ, ಕಾರು ಹುಷಾರು.
ಮಜಾ. ನೀ ಇಡ್ತೀಯಾ ಬಿಡಪ್ಪ. ಹೊಡಿಬಾರ ಅಭಿ. ಇವು ಹಚ್ಚೋದೇ ಕಷ್ಟ ಇವು ದೀಪ. ಆ್ಯಂಡ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಪ್ರತಿ ಸಲನೂ ಅಪ್ಪಾಜಿ ಅಮ್ಮ ಮತ್ತು ನಮ್ಮಣ್ಣ ಕೇಕ್ ತರಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾರೆ. ಸೊ ಆ ಕೇಕ್ ಕಟ್ ಮಾಡಿರೋ ಬ್ಲಾಗ್ ಕ್ಲಿಪ್ಪಿಂಗ್ ಕೂಡ ಹಾಕಿದ್ದೀನಿ. ಅವಾಗೇನು ಯೂಶ್ವಲಿ ನಾವು ನೈಟ್ 12 o'clock ಹಂಗೇ ಕಟ್ ಮಾಡೋದು. ಸೊ ಹಂಗಾಗಿ ಈ ಸಲ ರೆಡಿ ಆಗಿರಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ನಾವು ಆ್ಯಕ್ಚುಲಿ ಹೋಗ್ಬಿಟ್ಟು ಸ್ವಲ್ಪ ಡ್ರೆಸ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ಒಂದು ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿ ಬಂದ್ವಿ. ಸೊ ಹಿಂಗಿತ್ತು ಅಷ್ಟೇ ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮದು. ಸೊ ಫ್ರೀಸ್ ಆಗೋಯ್ತದ. ಅದು ಫ್ರಿಜ್ ನಂಗೆ ಸ್ವಲ್ಪ ಆಗಷ್ಟೇ. ಫುಲ್ ತಣ್ಣಗಾಗೈತೆ. ಬರ್ರಿ ನನಗಂತೂ ಸಾಕಪ್ಪ ಸ್ವೀಟ್ ಭಾಳ ಆಗ್ಬಿಡುತ್ತೆ. ಬಾರ ನೀನೇ ತಿನ್ಬೇಕು ಅಂತಿರೋದು ಮೊನ್ನೆಯಿಂದ ಕೇಕ್. ಸ್ವಲ್ಪ ಸ್ವಲ್ಪ ಅಷ್ಟು ತಗೊಂಬೇಡ. ಎಷ್ಟಿಷ್ಟ ಫೋಟೋ ತಕೊಂಡೆ ಇದು ಮಾಡ್ದೆ ಅನ್ಕಂತ ಟೈಮ್ ಹಾಕಿತ್ತು. ಅಯ್ಯಪ್ಪ ಎಷ್ಟೊಂದು ಇದೈತೆ. ಆ್ಯಂಡ್ ಈ ವ್ಲಾಗಲ್ಲಿ ಇನ್ನೊಂದು ಹೇಳಬೇಕಂದ್ರೆ ನಾನು ಸ್ವಲ್ಪ ನಾನು ನಮ್ಮಣ್ಣ ಸೇರ್ಕೊಂಡ್ಬಿಟ್ಟು ಅಪ್ಪಾಜಿಗೆ ಬೈಕ್ ಕೊಡಿಸಿದ್ದೆ. ಸೊ ಅಪ್ಪಾಜಿ ಅಂತೂ ಅದೇ ಬೈಕಲ್ಲೇ ಎಷ್ಟೊಂದು ವರ್ಷಗಟ್ಟಲೆ ಓಡಿಸಿದ್ದಾರೆ. ಅವರು ನಮಗೆ ಹೆದರಿಕೆ ಅದೇನಾದರೂ ಎಲ್ಲಾದರೂ ಹೋಗಿ ನಿಂತ್ಕೊಂಡ್ರೆ ಅವರು ಅದನ್ನು ಹೆಂಗೆ ತಪ್ಕೊಂಡೆಲ್ಲ ಹೋಗ್ತಿದ್ರು, ಏನೇನೋ ಮಾಡ್ತಿದ್ರು. ಎಷ್ಟೆಲ್ಲ ಅರ್ನ್ ಮಾಡಿದ್ರು ಕೂಡ ಅಪ್ಪಾಜಿ ಅವ್ರ ಬೈಕೇ ತೊಗೊತಿರ್ಲಿಲ್ಲ. ಸೊ ನಾವು ಡಿಸೈಡ್ ಮಾಡಿಬಿಟ್ಟು ನಾನು ಅಣ್ಣ ಸೇರಿಕೊಂಡು ಬೈಕ್ ಕೊಡಿಸಿದ್ವಿ. ಸೊ ನಮಗೆ ತುಂಬ ಖುಷಿ ಆಯಿತು. ಇದು ಆಲ್ಮೋಸ್ಟ್ ಒಂಥರ ವ್ಲಾಗಲ್ಲಿ ನೀವು 2024 ಏನೇನಾಗಿತ್ತು ಅಂತ ನೋಡಿದ್ರೆ ಆ ಥರ ಕಂಟಿನ್ಯೂವೇಷನ್ ಅಂತಲೇ ಅನ್ಕೊಬೋದು. ಬಿಕಾಸ್ ಇದೂ ಅಷ್ಟೇ 2024 ಏನೇನಾಗಿತ್ತು ಅಂತಲೇ ನೀವು ನೋಡ್ಬೋದು ಈ ವ್ಲಾಗಲ್ಲೂ ಕೂಡ. So hope you all like it. Thank you so much for watching this vlog. Please do like, share and subscribe.